ಯಾವಾಗ ಹಂಗ ಸುಸ್ತು ಅಂದಕ್ಕೆ ಅಲ್ ಬಿಡು ನಮ್ಮ ಅಕ್ಷತ. ಯಾಕ ಇವತ್ತು ಬೆಳಗಿದ್ದ ಸುಸ್ತು ಸುಸ್ತು ಅನ್ನಕತ್ತಾಳ. ಈಗ ನೋಡು ತಲೆ ತಿರುಗಿ ಬಿದ್ದ ಬಿಟ್ಲು ಹಂಗ ಹಿಂಗ. ಯವ್ವ ಪುಣ್ಯಕ್ಕೆ ಅಲ್ಲೇ ಇದ್ದೆ ಸಾಯಿ ಇಲ್ಲಕ್ರ ಬಟ್ಟೆ ಒಗ್ಯಾಕತ್ತಿದ್ಲು. ಬ್ಯಾಡ್ರಿ ಐತೀರ ನೀವು ಒಳಗೆ ಏನಾರ ಮಾಡ್ಕೊ ಹೋಗ್ರಿ, ನಾ ಹೋಗೋದು ಹೊಣೆ ಆಗ್ತಾನೆ ಇಲ್ದ ಬ್ಯಾಡ್ವಾ ಅಂತಂದು ಅಲ್ಲೇ ನಿಂತ್ಕೊಂಡೆ. ಹಂಗ ಸುತ್ತತ್ಲೆ ತಲೆ ಕೆಳ ಬೀಳಂಗ ಕೈ ಹಿಡ್ಕೊಂಡು ಕರ್ಕೊಂಬಂದು ಮಂಗ್ಸೇನಿ. ಏ ಮಕ್ಕಳವ ಅಂದ್ರ ಇಲ್ರಿ ಐತಿಯರಲ್ಲೇ ಸುಸ್ತು ಸ್ವಲ್ಪ ಕಮ್ಮಿಗೈತಿ ಅಂತಾಳ. ಇದಕ್ಕೆ ಬೇಕು ಅದಕ್ಕೆ ಇವನಿಗೆ ಹೇಳಿದೆ ಪರ್ಸುಗ ಬಸ್ವನ್ ಕಳಿಸಪ್ಪ ಒಂದಿಟ್ಟು ದವಾಖಾನಿಗಾರ ಹೋಗಿ ಬರ್ಲಿಬ್ರು. ಎದಕ್ಕೆ ಬೇಕು ಏನು ಬಿಟ್ಕೋಬಾರ್ದು ಈಗ ಅಂತಂದು ಹೇಳೇನಿ. ಬಸ್ಸು ಬರತ್ಲೆ ದೌಡ ದವಾಖಾನಿಗಾರ ಕಳಿಸ್ಬೇಕು. ಹೆಂಗಾರ ಯಾಕಾಗ್ಲಿ ಮೆಟ್ಟ ತೋರಿಸ್ಕೊಂಬಂದ್ರೆ ಚಿಂತಿರಲ್ಲ. ಯವ್ವ ನನ್ನ ಬಾ ಬಸವ. ಏನಪ್ಪೆ ಅಣ್ಣಿನ ಅಕ್ಷತಾಗ ಆರಾಮಿಲ್ಲ ಅಂತಂದು ದೌಡ್ ಹೋಗು ಅಂತಂದು ಏನೋ ಅಂದೆ. ಯಾಕೆ ಏನಾಗೈತಿ ಎಲ್ಲದಾಳ? ಯಾಕಿಲ್ಲಪ್ಪ ಯಾಕ ತಲೆ ಸುತ್ತು ಬರಾಕತ್ತೈತಿ ಅನ್ನಕತ್ತಾಳ ಮುಂಜಾನಿಂದನ. ಮತ್ತೆ ನೀನು ಹೊಲಕ್ಕದ ಹೋಗಿರ್ತಿದ್ದಲ್ಲ ಬಿಡ ತಗ ನೋಡೋಣ ಅಂತಂದು ಸುಮ್ಮನಾಗಿದ್ನಪ್ಪ. ಯಾಕ ಈಗ ಒಂದೀಟ್ ಹಂಗ ತಲೆ ತಿರುಗಿ ಬಿಡಾಕತ್ತಿದ್ಲು. ಎಲ್ಲ ಇದ್ದೆ ಹಿಡ್ಕೊಂಡು ಕರ್ಕೊಂಬಂದು ಕುಂದ್ರಸೇನಿ. ಮಕ್ಕೋ ಅಂದ್ರೆ ಮಕ್ಕವಲ್ಲ ಅದಕ್ಕೆ ನೀನು ಕರದ್ನೆ ಒಂದಿಟ್ಟು ದವಾಖಾನಿಗೆ ಅದು ಹೋಗಿ ಬಂದ್ಬಿಡ್ರಿ. ಹೆಂಗಾರ ಯಾಕಾಗ್ಲಿ ಒಮ್ಮೆಟ್ಟು ತೋರಿಸ್ಕೊಂಬಂದ್ರೆ ಚಿಂತಿರಲ್ಲ ತಗ. ಎಲ್ಲದಾಳ ಈಗ? ಅಲ್ಲಿ ಕೊನೆಗದಾಳ ನೋಡು, ಹೋಗು. ಆತಡಿ ನೋಡ್ತಾನೆ ಏನಂತಂದು. ಉಂಡುದ್ಲ ಇಲ್ಲ ಬೇ? ಒಂದ್ ಸ್ವಲ್ಪ ಉಂಡುದ್ಲಪ್ಪ. ಯಾಕ ಉಣ್ಣಕ್ಕೆ ಹೋಗಲ್ದು ಅಂತಂದು ಒಲ್ಲೆ ಅಂದ್ಲು. ಅದ ನಾನು ಜುಲ್ಮಿ ಮಾಡಿದಕ್ಕೆ ಒಂದ್ ಅರ್ಧ ರೊಟ್ಟಿ ತಿಂದ್ಲು ನೋಡು ಆಟ. ಉಣ್ಣಂಗಿಲ್ಲ ಏನಿಲ್ಲ, ಅದಕ್ಕ ನಿಶಕ್ತದಂಗ ಆಗಿರ್ತದ ಅದು. ಶಿವನೇ ಯಾಕ ಇದಕ್ಕಿದ್ದಂಗ ತಲೆ ತಿರ್ಗಕತ್ತ. ಉಣ್ಣಂಗ ಆಗೋಲ್ದು ಏನಿಲ್ಲ. ಯಾಕ ಏನ ಅದಕ್ಕೆ ದಿನ ಬಿಡು ಹಂಗೇನಿಲ್ಲ ಉಣ್ತಿದ್ದೆ. ಯಾಕ ಈಗ ಒಂದ್ 2-3 ದಿವಸ ಆಯ್ತು ಒಟ್ಟ ಊಟನ ಮಾಡಂಗ ಆಗೋಲ್ದು. ಏನಾರು ತಿಂದ್ರೆ ಒಂಥರ ಹಬ್ಳಕ್ ಬಂದಂಗ ಆಗತೈತಿ. ಯಾಕ ಏನ ಅಕ್ಷತಾ ಅಂದ್ರೆ ಏನ ಇವ್ರು? ಏನಾತ ಅಕ್ಷತಾ? ಅವ್ವ ಹುಷಾರಿಲ್ಲ ಅನ್ನಕತ್ತದ್ಲ ನಿನಗೆ? ಏನಾತು? ಏನ್ರಿ ಏನಾತೇನೋ ಗೊತ್ತಿಲ್ಲ. ಯಾಕ ಮುಂಜಾನಿಂದನೂ ಭಾಳ ಸುಸ್ತು ಅನ್ಸಾತಿತ್ತು. ಅದ್ರಾಗೂ ಮತ್ತೆ ಬಟ್ಟೆ ಇವತ್ತು ಬಿಟ್ಟಿದ್ರಲ್ಲ ಒಗದಾಕಿದ್ರ ತೆಗಿ ಅಂತಂದು ಹೋಗ್ಯಾಕ ಕುಂತಿದ್ದೆ ಇತ್ಲದಾಗ. ಇದ್ಕಿದ್ದಂಗ ತಲೆ ಸುತ್ತ ಬಂದ್ಬಿಡ್ತ್ರಿ. ಹೊಟ್ಟೆ ತುಂಬ ಊಟ ಮಾಡು ಅಂದ್ರೆ ಮಾಡಂಗಿಲ್ಲ. ಒಂದು ಇಟ್ಟಿಟ್ಟು ತಿಂದಿರ್ತಿದ್ವಿ ಸಣ್ಣ ಹುಡುಗರು ಊಟ ಮಾಡ್ದಂಗೆ. ಅದು ಮತ್ತು ಕೆಲ್ಸ ಭಾಳ ಆಕವು. ಅದು ಹಂಗೆ ಆರಾಮಿರೋ ಅಂದ್ರೆ ಹೆಂಗಾಕತಿ ಸುಸ್ತಾಕತಿ. ಆಮೇಲೆ ನನಗೆ ಈಗ ಇವತ್ತಲ್ರಿ 2-3 ದಿನ ಆಯ್ತು ಅಂತಾರ ಒಬ್ಳಿಕಿ. ಬಿಡ ಯಾಕ ಏನ ಅಂತ ನಿಮ್ಮ ಹತ್ರನೂ ಹೇಳಿದ್ದಿಲ್ಲ ನಾನು. ಭಾಳ ಸುಸ್ತು ಅನ್ಸಾತಿದ್ರಿ ಇವತ್ತಂತ್ರ. ಹೌದೇನು? ಹೆಂಗಾರ ಯಾಕಾಗಲಿ ಒಂದ್ಸರಿ ದವಾಖಾನಿಗೆ ಹೋಗಿ ಬಂದ್ಬಿಡಂಬ. ಡಾಕ್ಟ್ರ್ ಹತ್ರ ತೋರಿಸಿದ್ರೆ ಗುಳಿಗೆ ಅದನ್ನ ಕೊಡ್ತಾರ, ಸ್ವಲ್ಪ ಕಡಿಮೆ ಆಕತಿ. ರೀ ಇಂಜೆಕ್ಷನ್ ಎಲ್ಲ ಮಾಡ್ತಾರ ಏನವ್ರು? ಮಾಡಿದ್ರೆ ಏನಾಯ್ತು ಅಕ್ಷತಾ? ಮಾಡಿಸ್ಕೊ. ಸುಸ್ತದು ಕಡಿಮೆ ಆಗ್ತೈತಿ. ಲಘುನ ಇಂಜೆಕ್ಷನ್ ಮಾಡಿಸ್ಕೊಂಡ್ರ ಏನಾಯ್ತು ರೆಡಿ ಪಟ್ ಅನ್ನಂಗೆ ರೆಡಿ ಆಗು ಹೋಗೋಣ. ರೆಡಿನೇ ಇದೀನಲ್ರಿ, ಹೋಗೋಣ ನೋಡ್ರಿ. ಮತ್ತೆ ಜಳಕ ಮಾಡಿ ಸೀರೆನ ಉಟ್ಕೊಂಡಿರೋದು, ಹೋಗೋಣ ನೋಡ್ರಿ. ನಾವು ಹೋಗ್ತಾ ಇರೋದು ಇದ ಊರಾಗಲ್ಲ, ಪಟ್ನಕ್ಕೆ. ಇದನ್ನ ಸೀರೆ ಬಿಚ್ಚಿ ಡ್ರೆಸ್ ಹಾಕೊಂಡ್ಬಿಡು. ಮುಂಚೆ ಎಲ್ಲ ಡ್ರೆಸ್ ಹಾಕೊಂತಿದ್ದೆಲ್ಲ, ಯಾವ್ದಾರ ಒಂದು ಡ್ರೆಸ್ ಹಾಕೋ. ಅಲ್ಲ ರೀ ಡ್ರೆಸ್ ಹಾಕೋ ಅನ್ನಕತ್ತೀರಿ. ಇಲ್ಲೇ ಇದ ಊರಾಗ ತೋರಿಸ್ಕೊಂಬಂದ್ರ ಆಕಿತ್ತು. ಬೇಡ, ಇಲ್ಲಿ ಬೇಡ. ನಾವು ಲಾಂಗ್ ಡ್ರೈವ್ ಹೋದಂಗೆ ಆಕತಿ. ಒಂದು ಸ್ವಲ್ಪ ನಿನಗೂ ಆರಾಮ್ ಅನ್ನಿಸ್ತೈತಿ. ಹೋಗಿ ಬರೋಣ ನಡಿ. ಪ್ಯಾಟ್ಯಾಗ ಹೋಗಿ ತೋರಿಸ್ಕೊಂಡು ಒಂಚೂರು ಬರೋಣಂತ. ಅಲ್ಲ ಆತು ಹೋಗೋಣ. ಅದ್ರ ಡ್ರೆಸ್ ಹಾಕೋ ಅಂತೀರಿ ಅತ್ತಿಯರ್ ಏನಾರ ಅನ್ಕೊಂಡ್ರ? ಏನು ಅನ್ನಲ್ಲ. ಅವು ಏನಂತಾಳ, ಏನು ಮುದಿಕಾಗಿ ಏನು ನೀನು ಡ್ರೆಸ್ ಹಾಕೋಬೇಡ ಅನ್ನಕ. ಡ್ರೆಸ್ ಹಾಕೋ, ಏನಾಗಲ್ಲ. ಅವು ಏನಾರ ಅಂದ್ಲ ಅಂದ್ರೆ ನಾ ಹೇಳ್ತಾನಂತಕಿಗೆ ಡ್ರೆಸ್ ಹಾಕೋ. ನೀ ಯಾವ್ದಾದ್ರೂ ತೊಗೊಂಬಂದಿಲ್ಲ ಅಲ್ಲಿ ಅವ್ರ ಮನಿಂದ? ಅದಾವ್ರಿ ಅಂದ್ರನಿಲ್ಲ ಏನಿಲ್ಲ, ಹಾಕೋ. ಇಲ್ಲ ಇವತ್ತು ಹೋಗ್ತಾವಲ್ಲ ಪ್ಯಾಟ್ಯಾಗ, ಅಲ್ಲಿ 1-2 ಜೊತೆ ತೊಗೊಂಡಾರ ತಗೋ. ಏನು ಎಲ್ಲಿಗಾರ ಹೋದ್ರ ಬಂದ್ರ ಹಾಕೋ. ಮನ್ಯಾಗ ಸೀರೆ ಉಟ್ಕೋ, ನಿನ್ಗೇನು ಬೇಡ ಅನ್ನಂಗಿಲ್ಲ. ಎಲ್ಲಾರ ಹೋದ್ರ ಬಂದ್ರ ಹಾಕೋ ಅಂತ. ಸರಿ ತಗೋರಿ. ರೀ ಬೇಗ ರೆಡಿ ಆಗು. ನನ್ನ ಗಾಡಿ ಎಲ್ಲ ತೆಗಿತೇನೆ. ಒಂದು ಸ್ವಲ್ಪ ಒರೆಸ್ತಾನಂತ ಗಾಡಿನ. ಅದನ್ನ ದೊಡ್ಡ ಗಾಡಿ ತೊಗೊಂಡು ಹೋಗೋಣ. ಸರಿ ತಗೋರಿ. ಯಾಕೋ ಡ್ರೆಸ್ ಹಾಕೋ ಅನ್ನಕತ್ತಾರ. ಇವ್ರ ಜೊತೆಗೆ ನಾನು ಹೊರಗೆ ಹೋಗಿ ಭಾಳ ದಿವಸ ಆದಂಗಾಗಿತ್ತು. ಡ್ರೆಸ್ ಹಾಕೊಂತಾನೆ. ಅವ್ರ ಮನ್ಸಿಗೆ ಬೇಜಾರು ಮಾಡೋದು. ಬೇಗ ಬಾ ಅಕ್ಷತಾ. ಅತ್ಯಾರ ಹೋಗಿ ಬರ್ತಾ ತಗೋರಿ. ಡ್ರೆಸ್ ಹಾಕೊಂಡಿರೋದಕ್ಕೆ ನಿಮಗೇನು ಬೇಜಾರಿಲ್ಲಲ್ರಿ ಅತ್ಯಾರ? ಇಲ್ವಾ? ಅಯ್ಯೋ ಅದಕ್ಕೇನ್ವಾ ಪಾಪ, ಹಾಕೊಂಡು ಹೋಗು. ಅದಕ್ಕೇನೆ ಮನೆಗಿದ್ದಾಗ ಉಟ್ಕೊಂಡಿದ್ದದ ತಗೊಂಡ್ರ ಏನ್ ಮಾಡ್ತಿದ್ದಿ? ಸುಮ್ಮನೆ ಹಾಕೊಂಡು ಹೋಗು. ಏನಾತ? ಆಯ್ತು ರೀ ಅತ್ಯಾರ, ಹೋಗಿ ಬರ್ತಾನೆ. ಕೊರೆ ಹಾಕ್ತಾರ ಅವರು ಚಾರ್ ನೋಡು. ಏನನ್ನ ತೋರಿಸ್ಕೊಂಡು ಲಘು ಬರ್ರಿ. ಏನು 10 ಮುಳುಗತ್ಲೆ. ಹ್ಞೂ ರೀ ಅತ್ಯಾರ. ರೀ ಹೋಗೋಣ. ಕೇಳ್ತಿಯಲ್ಲ ಅಕ್ಷತಾ, ನಾನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕುತ್ಕೊಂಡಿನಿ. ಇನ್ನೂ ಕೇಳ್ಕೊಂಡು ನಿಂದಿರ್ತೀಯಲ್ಲ. ಬೇಗ ಹತ್ತು. ಅಲ್ಲಿ ಚೀಟಿ ಎಲ್ಲ ಸಿಗ್ಬೇಕಲ್ಲ ಡಾಕ್ಟ್ರ್ ಹತ್ರ ತೋರ್ಸಕ. ಸರಿ ರೀ ಆಯ್ತು, ಕುತ್ಕೊಂತೀನಿ. ಹುಷಾರಾಗಿ ಹೋಗಪ್ಪ. ಏನ ಒಂಚೂರು ನಿಧಾನ ಸರಿ ಹೋಗು. ಹ್ಞೂನವ ಆತು. ದೌಡ್ ತೋರಿಸ್ಕೊಂಡು ದೌಡ್ ಬರ್ರಿ. ಒಂಟ್ ಮುಂಚೆ ಹೋಗಿ ಬರ್ತೇನ್ರಿ ಅತ್ಯಾರ. ಸರಿ ಕುತ್ಕೊಂಡೆ ಬಿಡ್ಲಾ? ಬಿಡ್ರಿ ನಿಧಾನ.
ಹ್ಞೂ ಆಯ್ತು ತಗೋ. ಯಾಕ ಇಷ್ಟು ಒಂಥರ ಆಗ್ಯಾಳ? ಎಲ್ಲಿ ಹೋಟೆಲ್ ಅದಾಳ ಏನ? ಇಷ್ಟು ಸುಸ್ತಾಗ್ಯಾಳ ಅಂದ್ರೆ ಹೋಟೆಲ್ ಇರ್ಬೇಕು ಅನ್ಸಕತ್ತದ ನನಗೇನ. ಹೆಂಗಾರ ಯಾಕಾಗ್ಲಿ ಆದ್ರೆ ಒಂದು ಚಲೋ ನಂಗೆ ದೇವ್ರ ಕಣ್ ತೆಗೆದ್ರೆ ಸಾಕತ್ತಾಗ. ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ನಮಗೂ ಈಗ ಒಂದು ಸ್ವಲ್ಪ ಆರಾಮ ಕಮ್ಮಿ ಆಗೈತೆ ನೋಡ್ರಿ. ಶೀತ, ತಲೆನೋವು, ಸ್ಪೆಕ್ಸ್ ಬಿಟ್ಟಿದ್ದೆ ಹಾಕೊಳ್ಳೋದು. ಮತ್ತೆ ಇವಾಗ ತಲೆನೋವು ಚಲೋ ಆಗೈತಲ್ಲ, ಮತ್ತೆ ಹಾಕೊಳಕತ್ತೀನಿ ರೀ. ಸ್ಪೆಕ್ಸ್ ಬಿಟ್ರೆ ತಲೆನೋವು ಭಾಳ ಚಲೋ ಆಗ್ಬಿಡ್ತೈತೆ ರೀ. ಆಮೇಲೆ ಫೋನು ಭಾಳ ಯೂಸ್ ಮಾಡ್ತೀವಲ್ರಿ ಸ್ನೇಹಿತರೆ, ವಿಡಿಯೋ ಎಡಿಟ್ ಮಾಡೋದು ಯಾವಾಗಲೂ ಅದರಲ್ಲೇ ಇರ್ತೀವಲ್ಲ, ಹಾಗಾಗಿ ಭಾಳ ತಲೆನೋವು, ಕಣ್ಣು ಅದು ಭಾಳ ನೋವಾಗಿತ್ತು. ಹಾಗಾಗಿ ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ ಆದಷ್ಟು. ಆಮೇಲೆ ಶೋಭಾ ಸಂಸಾರದ ಕಥೆನ ಮುಗಿಸಿ ಮತ್ತೆ ಬೇರೆ ಇನ್ನೊಂದು ಕತೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕಂದರೆ 3 ತಿಂಗಳಾಯ್ತು ನಾ ಈ ಕತೆ ಸ್ಟಾರ್ಟ್ ಮಾಡಿ, ಮುಗಿಸ್ಬಿಡೋಣ. ಸುಮ್ಮನೆ ಒಂದು ಕತೆನ ಲಾಂಗಾಗಿ ಹೇಳ್ಕೊಳ್ತಾ ಹೋಗಿ ಇನ್ನೊಂದು ಏನು ಮಾಡೋಣ, ಇನ್ನೊಂದು ಹೊಸ ಕತೆ ಮಾಡೋಣ ಅಂತ ನೋಡೋಣ. ಇದನ್ನ ಆದಷ್ಟು ನೋಡೋಣ. ಒಟ್ಟು ಅಕ್ಷತಾ ಮಗು ಹುಟ್ಟಿ ಆಮೇಲೆ ಶೋಭಾ ಮಗು ದೊಡ್ಡದಾಗಿ ಒಟ್ಟಿಂಗ ಏನೋ ಒಂದು ಹ್ಯಾಪಿ ಎಂಡಿಂಗ್ ಕೊಟ್ಟು ಇನ್ನೊಂದು ಕತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮ ಚಾನಲ್ ಮೇಲೆ ಇರಲಿ. ಕೆಲವೊಬ್ಬರು ಮೆಸೇಜ್ ಮಾಡಿದ್ರು, ಏನು ಅದೇ ಕತೆ ಅವ್ರು ಬಂದರು ಇವ್ರು ಹೋದ್ರು, ಅವ್ರಂಗೆ ಇವ್ರಿಂಗೆ ಅಂತ. ಮತ್ತು ಇನ್ನೇನಿರುತ್ತೆ ಸ್ನೇಹಿತರೆ, ಕತೆ ಅಂದರೆ ಬರೀ ಮಾತಲ್ವಾ? ಕಾರ್ಟೂನ್ ಕ್ಯಾರೆಕ್ಟರ್ಗಳಿಗೆ ಏನು ಮಾಡೋಕ್ಕಾಗುತ್ತೆ ನಾವು? ಅದೇ ಒಂದು ಸ್ವಲ್ಪ ಕೈ ಅದು ಮೂಮೆಂಟ್ ಮಾಡ್ಬೋದು, ಬಿಟ್ಟರೆ ಏನು ಬೇರೆ ಏನು ಮಾಡೋದಕ್ಕಾಗುತ್ತೆ ಅಲ್ವಾ? ನನ್ನ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ಪ್ರಯತ್ನ ಮಾಡಿನೇ ಮಾಡ್ತಾ ಇರೋದು ಸ್ನೇಹಿತರೆ. ಸಣ್ಣ ಮಕ್ಕಳು ಇದ್ದಾವೆ, ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ಮನೇಲಿ ಅತ್ತೆ ಮಾವ ಅವರಿಗೆಲ್ಲ ಟೈಮ್ ಟು ಟೈಮ್ ಊಟ ತಿಂಡಿ ಎಲ್ಲ ನೋಡಿಕೊಂಡು ಎಕ್ಸ್ಟ್ರಾ ನನಗೆ ಟೈಮ್ ಸಿಕ್ಕಾಗೆಲ್ಲ ವಿಡಿಯೋ ಎಡಿಟಿಂಗ್ ಕುಂದಿರ್ತೀನಿ ನಾನು. ದಯವಿಟ್ಟು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ. ನಿಮಗೆ ಇವತ್ತಿನ ಕತೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೇಳ್ತಾ ಇದ್ರಿ ಅಕ್ಷತಾ ಪ್ರೆಗ್ನೆಂಟ್ ಆಗೋ ಥರ ವಿಡಿಯೋ ಮಾಡಿರಿ ಅಂತಂದು. ನಿಮ್ಗೆ ಇಷ್ಟವಾಗಿರೋ ಕತೆನೇ ಇದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಕತೆನ ಪೂರ್ತಿಯಾಗಿ ನೋಡಿರಿ, ಹೈ ಪಾಯಿಂಟ್ಸ್ ಕೊಡ್ರಿ, ಲೈಕ್ ಕೊಡ್ರಿ. ಇಷ್ಟು ದೊಡ್ಡದೈತಲ್ಲ ಇದು ಹಾಸ್ಪಿಟ್ಲ್. ಇಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ನಾ ಯಾವಾಗೂ ಬಂದೇ ಇಲ್ಲ. ಚೆನ್ನಾಗೈತಲ್ಲ. ನಾ ಮುಂಚೆ ಎಲ್ಲ ಇಲ್ಲಿ ಬಂದೀನಿ, ನನ್ನ ಫ್ರೆಂಡ್ ಇಲ್ಲೇ ವರ್ಕ್ ಮಾಡೋದು, ಹಂಗಾಗಿ ಬರ್ತಿದ್ನಲ್ಲ. ಚೆನ್ನಾಗೈತಿದ್ದು ಹಾಸ್ಪಿಟ್ಲ್, ಅದಕ್ಕೆ ಕರ್ಕೊಂಬಂದಿದ್ದು ನಿನ್ನ. ಹೌದೇನು? ಆದರೂ ಇಲ್ಲೆಲ್ಲ ಚಾರ್ಜ್ ಹಂಗೆ ಇರ್ತೈತನಲ್ರಿ? ಎಲ್ಲದು ನೋಡೋಕೆ ಅದು ಭಾಳ ಚಾರ್ಜ್ ತೊಗೊತಾರೆ ಏನೋ. ದುಡ್ಡಿಂದ ಯಾಕೆ ಯೋಚನೆ ಮಾಡ್ತೀನಿ ನೀನು? ನೀ ಏನು ತೋರಿಸ್ಕೋಬೇಕಲ್ಲ ಅಷ್ಟೆ, ದುಡ್ಡಿಂದೆಲ್ಲ ಯೋಚನೆ ಮಾಡಬೇಡ. ಆದರೂ ಹಳ್ಳಿಲೇ ಚಲೋ ಐತೆ ಬಿಡ್ರಿ ದವಾಖಾನೆ. ಅಲ್ಲೇ ತೋರಿಸ್ಕೋಬೋದಿತ್ತು, ಮತ್ತೆ ಇಲ್ಲಿ ಕರ್ಕೊಂಬಂದ್ರಿ. ಇಲ್ಲಿ ಏನಾಯ್ತು ಅಕ್ಷತ ಇವಾಗ? ತೋರಿಸ್ಕೊ ನಡಿ, ಒಂದು ಚೀಟಿ ಮಾಡ್ಸೋಣ ನಡಿ, ಮತ್ತೆ ರಶ್ ಆದ್ರೆ ಕಷ್ಟ ಇಲ್ಲಿ. ಸರಿ ತಗೊಳ್ರಿ ಬರ್ರಿ. ಯಾರಿದ್ದೀರಾ ಇಲ್ಲಿ? ರಿಸೆಪ್ಷನಿಸ್ಟು? ಹಾಂ ಸರ್ ಬಂದೆ, ವೇಟ್ ಮಾಡಿ. ಹೇಳಿ ಸರ್. ಮೇಡಮ್ ಹತ್ರ ತೋರಿಸ್ಬೇಕಿತ್ತು. ಒಂದು ಇದನ್ನು ಮಾಡಿ, ಮೇಡಮ್ ಹತ್ರ ಶರ್ಮಿಳಾ ಅವ್ರ ಹತ್ರ ತೋರಿಸ್ಬೇಕಿತ್ತು. ಸಾರಿ ಸರ್, ಇವಾಗ ಮೇಡಮ್ ಮೂವ್ ಆದರು. ನೀವು ಒಂದು 5 ಮಿನಿಟ್ಸ್ ಮುಂಚೆನೇ ಬಂದಿದ್ದರೆ ಮೇಡಮ್ ಸಿಕ್ತಿದ್ರು. ಇವಾಗ ಗುಣವ್ ಸರ್ ಒಬ್ರು ಇದ್ದಾರೆ, ಅವ್ರ ಹತ್ರ ತೋರಿಸ್ತೀರಾ ಅಂದರೆ ನಾನು ಇವಾಗ ಬಿಲ್ ಮಾಡ್ತೀನಿ ಚೀಟಿನ. ಅಯ್ಯೋ, ಇಷ್ಟು ಬೇಗ ಮೇಡಮ್ ಇಲ್ಲ, ಅವ್ರ ಹತ್ರನೇ ತೋರಿಸ್ಬೇಕಿತ್ತು. ಮತ್ತೆ ಎಷ್ಟೊತ್ತಿಗೆ ಸಿಗ್ತಾರೆ ಮೇಡಮ್? ಸಂಜೆ ಸಿಗ್ತಾರಾ? ಹೌದು ಸರ್, ಸಂಜೆ ಮೇಡಮ್ ಸಿಗ್ತಾರೆ. 8 o'clock ಅಷ್ಟೊತ್ತಿಗೆ ಬರ್ತಾರೆ. ಅಯ್ಯೋ, ಏನಾಯ್ತು ರೀ? ಶರ್ಮಿಳಾ ಅವ್ರು ಭಾಳ ಚೆನ್ನಾಗಿ ನೋಡ್ತಿದ್ರು. ನನ್ನ ಫ್ರೆಂಡ್ ಅವ್ರ ವೈಫಿಗೆ ಇಲ್ಲೇ ಕರ್ಕೊಂಬಂದಿದ್ದ, ಚೆನ್ನಾಗಿ ನೋಡ್ತಿದ್ರು ಅಂತ ಹೇಳಿದ್ದ. ನಾನು ಅದಕ್ಕೆ ನೀನು ಕರ್ಕೊಂಬಂದೆ. ಇವಾಗ ಮೇಡಮ್ ಇಲ್ಲಂತೆ. ಹೌದಾ? ಮತ್ತೆ ಏನು ಮಾಡೋದ್ರಿ ಈಗ? ಅದೇ ಸರ್ ಇದಾರಂತ, ಅವರು ಚೆನ್ನಾಗಿ ನೋಡ್ತಾರ. ಮೇಡಮ್ ಇದ್ದಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು. ಪರವಾಗಿಲ್ಲ ಬಿಡು, ಸರ್ ಹತ್ರನೇ ತೋರಿಸ್ಕೊಂಡು ಹೋಗೋಣ. ಸರಿ ತಗೊಳ್ರಿ, ಸರ್ ಹತ್ರನೇ ತೋರಿಸೋಣ. ಸರಿ ಮೇಡಮ್, ನಮಗೊಂದು ಟೋಕನ್ ಕೊಟ್ಬಿಡಿ, ನಾವು ಸರ್ ಗುಣ ಸರ್ ಹತ್ರನೇ ತೋರಿಸ್ತೀನಿ. ಓಕೆ ಸರ್, 5 ಮಿನಿಟ್ಸ್ ವೇಟ್ ಮಾಡಿ, ನಾನು ಟೋಕನ್ ರೆಡಿ ಆದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಆಯಿತು. ಅಕ್ಷತಾ ಆ ಕಡೆ ಕೂತ್ಕೊಳ್ಳೋಣ, ಇನ್ನೂ 5 ಮಿನಿಟ್ಸ್ ಅಂತ. ಅವರೆಲ್ಲ ರೆಡಿ ಮಾಡಿದ್ಮೇಲೆ ಕರೀತಾರೆ, ಬಾ. ಸರಿ ನೋಡ್ರಿ. ರೀ, ನನಗೆ ಭಯ ಅನ್ಸಾಕತ್ತೈತ್ರಿ, ಇಷ್ಟು ದೊಡ್ಡ ಹಾಸ್ಪಿಟ್ಲು. ಅದ್ರಾಗ ಏನಿದೆ ಅಕ್ಷತಾ, ಇಲ್ಲಿ ಸುಮ್ಮನಿರು. ಅಲ್ಲೇ ತೋರ್ಸೋಕೆ ಬರ್ತಿತ್ತು. ಇವಾಗ ಬಂದೀವಲ್ವ ಅಕ್ಷತಾ, ಸುಮ್ಮನಿರು, ತೋರಿಸ್ಕೊಂಡು ಹೋಗೋಣ. ಸರಿ ತಗೋರಿ. ಇನ್ನೂ ಭಯ ಪಡಬೇಡ, ಏನೂ ಆಗಲ್ಲ. ಒಳಗೆ ಏನು ಕೇಳ್ತಾರೆ ಅವರು ಅದನ್ನ ನೀಟಾಗಿ ಹೇಳು, ಏನೇನು ಆಗ್ತೈತೆ ನಿನಗೆ ಅಂತಂದು. ಸುಸ್ತು ಯಾವಾಗಿಂದ ಐತಿ ಎಲ್ಲ ಚೆಕ್ ಮಾಡ್ತಾರೆ ಅವ್ರು ಅಷ್ಟೇ. ಏನು ಮಾಡ್ತಾರೆ ಅವರು? ಅಷ್ಟೇ ಭಯ ಪಟ್ಕೊಂಡು. ಹಂಗೇನಿಲ್ಲ ರೀ, ಯಾವಾಗೂ ಬಂದಿಲ್ಲಲ್ಲ, ಸ್ವಲ್ಪ ಭಯ ಅನ್ಸಕತ್ತಿತ್ತು ಅಷ್ಟೇ. ಸರಿ, ನೆಕ್ಸ್ಟ್ ನಮ್ಮದೇ ಇರೋದು, ಎದುರುಬೇಡ ಆಯಿತಾ? ನನ್ನ ಕರೆದ್ರೆ ನಾನು ಬರ್ತೀನಿ, ಇಲ್ಲ ಅಂದರೆ ನೀಟಾಗಿ ತೋರಿಸ್ಕೊ. ನೀವು ಬಂದರೆ ಚೆನ್ನಾಗಾಗ್ತೈತ್ರಿ. ನಾ ಕೇಳ್ತೇನೆ ಅವ್ರನ್ನ, ಸಿಸ್ಟ್ರನ್ನ ಬಿಟ್ಟರೆ ಒಳಗೆ ನಾನು ಬರ್ತೀನಿ. ಸರ್, ಇನ್ನೊಬ್ರು ಪೇಷಂಟ್ ಇದ್ದಾರೆ, ಕಳಿಸ್ಲಾ? ಓಕೆ ಸರ್. ಅಕ್ಷತಾ ಪೇಷಂಟ್ ಬನ್ನಿ.
ಸರ್ ಕರಿತಾ ಇದ್ದಾರೆ, ನಿಮ್ಮದು ಇದನ್ನು ತಗೊಂಡು ಟೋಕನ್ ತಗೊಂಡು ಒಳಗೋಗಿ. ಸರಿ ಆಯಿತು. ಸಿಸ್ಟರ್ ನಾವು ಹೋಗ್ಬೋದಾ? ನೀವು ಪೇಷಂಟ್ ಕಡೆ ಇದ್ದಾರಾ? ಪೇಷಂಟ್ ಜೊತೆಗೆ ಒಬ್ಬರು ಹೋಗ್ಬೋದು, ಪರವಾಗಿಲ್ಲ ಹೋಗಿ. ಸರಿ ಸಿಸ್ಟರ್, ನಡಿ ಅಕ್ಷತಾ. ಬನ್ನಿ ಅಮ್ಮ, ಒಳಗೆ ಬನ್ನಿ. ನಿಮ್ದು ಇದನ್ನು ಕೊಡ್ರಿ, ಚೀಟಿನ ತಗೊಳ್ಳಿ ಸರ್. ನೋಡಮ್ಮ, ನೀವು ಈ ಕಡೆ ಕುತ್ಕೊಳ್ಳಿ. ನಿಮ್ಮ ಜೊತೆ ಬಂದಿದ್ದಾರಲ್ವಾ, ಅವ್ರನ್ನ ಈ ಕಡೆ ಕುಂದ್ರಿಸಿ. ಸರಿ ಸರ್, ಆಯಿತು. ಇವಾಗ ಹೇಳಮ್ಮ, ಏನಾಗಿತ್ತು? ಏನಿಲ್ಲ ಸರ್, ಮೊನ್ನೆಯಿಂದಾನು ಸ್ವಲ್ಪ ಸುಸ್ತು ಅದು ಇತ್ತು ಅಂತ ಏನು ಊಟ ಮಾಡೋಂಗಾಗಲ್ಲ, ಏನಿಲ್ಲ. ಇವತ್ತು ಬೆಳಗ್ಗೆ ಯಾಕೋ ತಲೆ ಸುತ್ತು ಬಂದ್ಬಿಡ್ತು ಸರ್. ಓ ಹೌದಾ, ಓಕೆ. ನಂದು ರಿಪೋರ್ಟ್ಸ್ ಎಲ್ಲ ನೋಡಿ ನಿಮಗೆ ಆದಷ್ಟು ಪ್ರೆಗ್ನೆನ್ಸಿ ಇರೋ ಆಗಿದೆ ನಿಮ್ಮದು. ಹೌದಾ ಸರ್? ಹೌದಾ ಸರ್, ಪ್ರೆಗ್ನೆಂಟ್ ಇದ್ದಾರಾ ಅವರು? ಹೌದು ಹೌದು ಹೌದು, ಪ್ರೆಗ್ನೆಂಟ್ ಇದ್ದಾರೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅವ್ರದ್ದು ಪ್ರೆಗ್ನೆನ್ಸಿ, ಸೊ ಸ್ವಲ್ಪ ರೆಸ್ಟಲ್ಲಿ ಇರಬೇಕು ಅವರು. ಹೌದಾ ಸರ್? ಏನು ಸಮಸ್ಯೆ ಇಲ್ವಲ್ಲ ಸರ್? ಇಲ್ಲ, ಇವಾಗ ಏನು ಸಮಸ್ಯೆ ಕಾಣ್ತಾ ಇಲ್ಲ ನಿಮ್ಮ ರಿಪೋರ್ಟ್ಸ್ ಪ್ರಕಾರ ನೋಡಿದರೆ. ಮುಂದೇನೂ ಸಮಸ್ಯೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಭಾಳ ವೇಟ್ ಎತ್ತೋದಾಯಿತು ಅಥವಾ ಮನೆಯಲ್ಲಿ ತುಂಬ ಕೆಲಸ ಮಾಡೋದಾಯಿತು, ಬಗ್ಗಿ ಕಸ ಗುಡಿಸೋದು ಆ ಥರ ಎಲ್ಲ ಭಾಳ ಮಾಡಬೇಡಿ. ಸ್ವಲ್ಪ ರೆಸ್ಟಲ್ಲಿರಿ ಆದಷ್ಟು. ತೀರಾ ಕೆಲಸನೂ ಮಾಡಬಾರ್ದು ಅಂತಲೇ ಏನು ಹೇಳ್ತಾ ಇಲ್ಲ ನಾನು. ಕೆಲಸ ಮಾಡಿ ಪರವಾಗಿಲ್ಲ, ಆದಷ್ಟು ಸ್ವಲ್ಪ ರೆಸ್ಟಲ್ಲಿದ್ದರೆ ಒಳ್ಳೆಯದು ಅಂತ. ಸರಿ ಸರ್, ಆಯಿತು. ಅವ್ರಿಗೇನಾದರೂ ಮೆಡಿಸಿನ್ ಏನಾದರೂ ಕೊಡ್ತೀರಾ ಸರ್? ಹೌದು, ಬರಿತಾ ಇದ್ದೀನಿ ಮೆಡಿಸಿನ್. ಅವ್ರಿಗೆ ಸ್ವಲ್ಪ ವಿಟಾಮಿನ್ ಕಡಿಮೆ ಇರೋದ್ರಿಂದ ವಿಟಾಮಿನ್ ಟ್ಯಾಬ್ಲೆಟ್ ಎಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀಟಾಗಿ ಕರೆಕ್ಟಾಗಿ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ಕೊಡ್ರಿ. ಇದೆ ನಿಶಕ್ತಿ ಥರ ಆಗಿ ಅವ್ರಿಗೆ ತಲೆ ಸುತ್ತ ಬಂದಿರೋದು, ಬ್ಲಡ್ಡು ಕಡಿಮೆ ಇದೆ ಅವ್ರದ್ದು. ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕು. ಆಮೇಲೆ ಸ್ವಲ್ಪ ಊಟ ಆದ ತಕ್ಷಣ ವಾಕ್ ಮಾಡೋದು, ಹೆಲ್ದಿ ಫುಡ್ ತಿನ್ನಿರಿ. ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಿರಿ. ಆದಷ್ಟು ಹೆಲ್ದಿಯಾಗಿರಿ. ಆದಷ್ಟು ಟ್ರಾವೆಲಿಂಗ್ ಅವಾಯ್ಡ್ ಮಾಡಿ ಆಯಿತಾ. ಟ್ರಾವೆಲಿಂಗ್ ಭಾಳ ಮಾಡಲೇಬಾರ್ದು ಇದು ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿಯಲ್ಲಿ. ನಾವು ಸಜೆಸ್ಟ್ ಮಾಡೋದೇ ಇಲ್ಲ ಟ್ರಾವೆಲಿಂಗ್ನ. ಸರಿ ಸರ್, ಅವಳೆಲ್ಲೂ ಹೋಗೋದೇ ಇಲ್ಲ, ಅದೇ ಊರಲ್ಲೇ ತವ್ರ ಮನೆ ಇರೋದು ಅವಳದು. ಏನು 1-2-3 ಮನೆ ಬಿಟ್ಟಿದೆ. ಅವಳೇನು ಎಲ್ಲೂ ಹೋಗ್ತಾ ಇಲ್ಲ, ತಗೊಳ್ರಿ ಸರ್. ಓ ಹೌದಾ, ಸರಿ. ನಾ ಎಲ್ಲ ಹಾಕಿದ್ದೀನಿ ನೋಡಿ. ಮೆಡಿಸಿನ್ನ ನೀಟಾಗಿ ಚೆಕ್ ಮಾಡಿಸ್ಕೊಂಡು ತೊಗೊಂಡೋಗಿ, ಹಂಗೆ ತೊಗೊಂಡು ಹೋಗ್ಬಾರ್ದು. ಒಂದ್ಸರಿ ಮೆಡಿಸಿನ್ ತೊಗೊಂಡ್ಮೇಲೆ ಬಂದು ನಮ್ಮ ಸಿಸ್ಟರ್ ಹತ್ರ ಯಾರ ಹತ್ರನಾದ್ರೂ ತೋರಿಸ್ಕೊಂಡು ತೊಗೊಂಡೋಗಿ. ಸರಿ ಸರ್, ಆಯಿತು. ಥ್ಯಾಂಕ್ ಯು ಸರ್, ಇಟ್ಸ್ ಮೈ ಪ್ಲೆಷರ್. ಓಕೆ ಸರ್, ಹೋಗಿ ಬರ್ತೀವಿ. ನೀಟಾಗಿ ಸೊಪ್ಪು ತರಕಾರಿ ಎಲ್ಲ ತಿಂದು ಚೆನ್ನಾಗಿ ಆರೋಗ್ಯವಾಗಿರಮ್ಮ. ನೆಕ್ಸ್ಟ್ ಮಂತ್ ಮತ್ತೆ ಬಾ. ಸರಿ ಸರ್, ಆಯಿತು. ಹುಡ್ರು ಹೋಗಿ ಎಷ್ಟೊತ್ತಾತು, ಲಘು ಬರ್ರಿ ಅಂತಂದು ಹೇಳಿ ಕಳ್ಸೀನಿ, ಇನ್ನೂ ಬಂದಲ್ಲ ನೋಡು. ನನಗೆ ನೋಡಿದ್ರ ಏನೇನು ಬದುಕು ಮಾಡಂಗೆ ಆಗವಲ್ದು. ಇವ್ರು ಬರೋ ತರ್ಕನ ದವಾಖಾನ್ಯಾಗ ಡಾಕ್ಟ್ರ್ ಏನಂತಂದು ಯವ್ವ ಕುಂದ್ರಂಗ ನಿಂದ್ರಂಗ ಆಗವಲ್ದು. ಏನು ದೇವ್ರ ದಯದಿಂದ ಏನು ಸಮಸ್ಯೆ ಇಲ್ದಂಗೆ ಏನೋ ಒಂದು ಒಳ್ಳೆ ಸುದ್ದಿ ಕೇಳಿದ್ರೆ ಸಾಕತ್ತಾಗ. ಅಕ್ಷತಾ ಏನ್ ಬಂತನ? ಅಕ್ಷತರವು ಬಂದ್ಲನ. ಬಿಗ್ರೆ ಆರಾಮದಿರ? ಬರ್ರಿ ಬರ್ರಿ, ಆರಾಮದ ನೋಡಿ. ನೀವು? ಆರಾಮದವ್ರಿ. ಅಕ್ಷತಾ ದವಾಖಾನಿಗೆ ಹೋಗ್ಯಾಳ್ರಿ. ದವಾಖಾನಿಗೆ ಯಾಕ್ರಿ, ಏನಾತ? ಗಾಬರಿ ಆಗ್ಬೇಡ್ರಿ, ಗಾಬರಿ ಆಗೋವಂಥದ್ದು ಏನು ಅಲ್ಲ. ಎಷ್ಟು ಎದುರು ಬಿಟ್ಟಿದ್ದೆ ನಾನು. ಯಾಕ್ರಿ, ಏನಾತ? ಏನಿಲ್ಲ, ಯಾಕ ತಲೆ ಸುತ್ತ ಬರಾಕತ್ತಿತ್ತ ಮೊನ್ನೆಯಿಂದಾನ. ಹೋಗವ ಅಂದ್ರೆ ಬ್ಯಾಡ್ರಿ ತೀರ ಸುಮ್ಮನೆ ಇದಾಗೈತಿ ಹಂಗಾಗೈತಿ ಅಂತದ್ಲ. ಇವತ್ತು ತೀರಾ ಯಾಕ ಭಾಳ ತಲೆ ಸುತ್ತ ಬರಾಕತ್ತಿತ್ತಲ್ಲ, ಅದಕ್ಕೆ ಬಸ್ಸುಗ ಕರೆಸಿ ಕಳ್ಸೇನಿ. ದವಾಖಾನಿಗೆ ಹೋಗ್ಯಾರ ಇಬ್ರು ಗಂಡ ಹೆಂಡತಿ. ಹೌದೇನು? ಹೋಗಿ ಭಾಳ ಹೊತ್ತಾತ ಏನ್ರಿ? ಭಾಳ ಹೊತ್ತಾತ, ಇನ್ನೇನು ಬರೋ ಹೊತ್ತಾತು. ಯಾಕ ಬರಲಿಲ್ಲ ಅಂತಂದ ನಾನು. ಯಾಕ ಏನು ಬದುಕು ಮಾಡಂಗಾಗ್ಲಿಲ್ಲ ನನಗೆ. ಚಲೋ ತಂಗ ಹೋಗಿ ಬಂದ್ರೆ ಸಾಕ್ತೆಗೆ ಅವರು ಅಂತಂದು ಒಳಗೆ ಏನು ಮಾಡಂಗಾಗಲ್ದಲ್ಲ, ಕಾಯ್ಕೊಂಡು ನಿಂತಿದ್ದೆ. ನೀವು ಬಂದ್ರಿ ನೋಡು. ಅಯ್ಯ, ಗಾಡಿ ಸೌಂಡ್ ಕೇಳಾಕತ್ತೈತಲ್ಲ, ಬಂದ್ರೆ ಅನ್ನಿಸ್ತೈತಿ. ಹವಾ ಅಕ್ಷತಾ ಆರಾಮದೇನವ? ದವಾಖಾನಿಗೆ ಹೋಗಿದ್ರಂತ ಏನಪ್ಪ? ಎಲ್ಲ ಚಲೋ ತಂಗೋ ಬಂದ್ರಿಲ್ಲ, ಏನಂದ್ರೆ ಡಾಕ್ಟ್ರ್? ಸಮಾಧಾನ ಯವ್ವ. ಅಕ್ಷತಾ ಗರ್ಭಿಣಿ ಅದಾಳ, ಪ್ರೆಗ್ನೆಂಟ್ ಅದಾಳಂತ. ಏನಿಲ್ಲ, ಆರಾಮದಾಳ. ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಹೇಳ್ಯಾರ ಬೇ. ಕಡಿಗೂ ನಾ ಅನ್ಕೊಂಡಂಗ ಆತ್ ನೋಡ ಯವ್ವ. ನನ್ನ ಮಗಳ ಇಂತ ಮೊಮ್ಮಗನ್ ಕೊಡಾಕತ್ಲ. ಹೌದೇನಪ್ಪ, ಚಲೋ ಆತ್ ಬಿಡತ್ತಾಗ. ನಿನಗೊಂದು ಯಾವ್ದಾರ ಚಲೋ ನಂಗೆ ಕೂಸು ಹುಟ್ಟಿದ್ರೆ ಅಷ್ಟ ಸಾಕಪ್ಪ ಯಪ್ಪ. ಯವ್ವ, ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ ಅಂದ್ರೆ ನೀವು ಇವತ್ತು. ಹ್ಞೂ ರೀ ಅತ್ಯಾರ, ಆರಾಮದಾರ್ರಿ. ಏನಿಲ್ಲ, ಭಾಳ ಕೆಲಸ ಏನು ಮಾಡಲೇಬಾರ್ದಂತ ಏನಂದಿಲ್ಲ. ಮಾಡ್ರಿ ಪರವಾಗಿಲ್ಲ, ಅಜ್ಜಿ ಎತ್ಬಾಡ್ರಿ ಅಂದಾರಷ್ಟೆ. ಗುಳಿಗೆ ಅವನ್ನೆಲ್ಲ ಕೊಟ್ರಲ್ಲಪ್ಪ, ಟೈಮ್ ತಗೊಳಕೀಗೆ? ಎಲ್ಲ ಗುಳಿಗೆ ಅವನು ಕೊಟ್ಟಾರ. ಏನಿಲ್ಲ, ಆರಾಮದಾಳ. ಒಂದು ಸ್ವಲ್ಪ ಇದು ಮಾಡಕ್ಕೆ ಹೇಳ್ಯಾರ, ಒಟ್ಟು ತುಂಬ ಊಟ ಮಾಡಕ್ಕೆ ಹೇಳ್ಯಾರ. ಸೊಪ್ಪು ತರಕಾರಿ ಹಣ್ಣು ಎಲ್ಲ ಚೆನ್ನಾಗಿ ಕೊಡ್ರಿ ಅಂತಂದು ಹೇಳ್ಯಾರ ಬೇ. ಯವ್ವ, ನಿನಗೆ ಸಮಾಧಾನ ಆತೇನು ಬೇ?
ಹೇಳ್ತಿಯಲ್ವಾ ಎಷ್ಟು ಖುಷಿ ಅನ್ಸಕತ್ತದ ಗೊತ್ತೇನೆ. ಆತ ಮನೆಗೆ ಹೋಗಿ ನಿಮ್ಮ ಅಪ್ಪಗೆ ಹೇಳ್ತಾನೆ ಫಸ್ಟ್. ನಿಮ್ಮ ಅಪ್ಪಗೆ ಹೇಳೋ ತನಕ ಸಮಾಧಾನ ಇಲ್ಲ ನನಗೆ. ಯವ್ವ ನಿಂದ್ರ ಬೇ ಹೋಗುಂತಿ, ನಿಮ್ಮ ಅವ್ವರಿಗೆ ಸಮಾಧಾನ ಇಲ್ಲ ಬಿಡ. ಹೋಗಿ ನಿಮ್ಮ ಅಪ್ಪರಿಗೆ ಹೇಳೋ ತನಕ ಹೋಗ್ಲಿ ಹೆಂಗ ಏನೋ ಚಲೋ ತಂಗ ಆಕಿ ಹೊಟ್ಯಾಗ ಒಂದು ಕೂಸು ಹುಟ್ಟಿದ್ರೆ ಸಾಕಪ್ಪ ಆತಾಗ. ಏನ ವಯಸ್ಸಾದ ಕಾಲಕ್ಕೆ 2 ಮೊಮ್ಮಕ್ಕಳನ್ನ ಕಂಡು ಇದು ಆಗದತ್ತಾಗ. ಹಂಗೆ ಕಂತಿ ಬೇ, ಮೊಮ್ಮಕ್ಕಳನ್ನ ಆಡಿಸಿ ದೊಡ್ಡವ್ರನ್ನ ಮಾಡೋದೈತಿನ ನೀನು. ಅಥವಾ ಭಾಳ ಏನು ಅಜ್ಜಿ ಪಜ್ಜಿ ಎತ್ತು ಬದಕ್ ಮಾಡಕ್ ಹೋಗ್ಬೇಡ. ಹೋಗು ಅರ್ಬಿ ಅವನು ಬಿಚ್ಚಿ ಒಂದಿಟ್ಟು ಊಟ ಮಾಡು. ಹ್ಞೂ ರೀ ಅತ್ತಿಯಾರ. ನೋಡಿದ್ರಲ್ಲ ಸ್ನೇಹಿತರೆ, ಕತೆ ಹೆಂಗ ಅನಿಸ್ತು? ನಿಮಗೆಲ್ಲರಿಗೂ ಇಷ್ಟ ಆಗಿರೋ ಕತೆನ ಇವತ್ತು ಹಾಕಿದ್ದೀನಿ ನೋಡ್ರಿ. ಇಷ್ಟ ಆಯ್ತು ಅನ್ನೋದಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ಒಟ್ಟು ಇನ್ನೊಂದು 15 ದಿವಸದೊಳಗೆ ಈ ಕತೆನ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಬೇರೆ ಕತೆ ಹಾಕ್ತೀನಿ.